ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ. ಕುಂಬಳಕಾಯಿಯನ್ನು ಬಳಸ್ಕೊಂಡು ಒಂದು ಪಲ್ಯ ಮಾಡ್ಕೊಳ್ಳೋಣ. ಈಗ ಕುಂಬಳಕಾಯಿನ ಹೊಡ್ಕೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಹಚ್ಚಿಟ್ಕೊಳ್ಳೋಣ. ಒಂದು ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ, ಬೆಳ್ಳುಳ್ಳಿ, ಮೆಣಸು ಪೇಸ್ಟನ್ನು ಹಾಕ್ಕೊಳ್ಳೋಣ. ಅದಕ್ಕೇ ಕುಂಬಳಕಾಯಿ ಹೋಳುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರಿಶಿನ ಸೇರಿಸಿ 1 ಟೊಮೊಟೊ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಮಧ್ಯೆ ಮಧ್ಯೆ ತಿರುಗ್ತಾ ಇರೋಣ, ತಳ ಹಿಡಿದಂತೆ. ಬೆಂದ ನಂತರ ಅದಕ್ಕೆ ಹುಚ್ಚೆಳ್ಳು ಪುಡಿಯನ್ನು ಸೇರಿಸಿ ಕೊನೆಗೆ ತಿರುಗಿಕೊಂಡ್ರೆ ಕುಂಬಳಕಾಯಿ ಪಲ್ಯ ತಯಾರಾಗುತ್ತೆ. ಹುಚ್ಚೆಳ್ಳು ಪುಡಿ ಸೇರಿಸಿದ್ರೆ ರುಚಿ ಜಾಸ್ತಿ ಇರುತ್ತೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು. ಹುಚ್ಚೆಳ್ಳು ಪುಡಿಯನ್ನು ಬಾಣಲೆಗೆ ಹುಚ್ಚೆಳ್ಳನ್ನು ಹಾಕಿ ಚಟಪಟ ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಜರಡಿ ಮಾಡಿಕೊಂಡ್ರೆ ಹುಚ್ಚೆಳ್ಳು ಪುಡಿ ತಯಾರಾಗುತ್ತೆ. ತುಂಬ ರುಚಿ.